ವೀರ ತನ್ನ ಒಡೆಯ ಸತ್ತಿದ್ದಕ್ಕಾಗಿ ಜೀವಂತ ಮಲಗಿ ಆ ಒಬ್ಬ ತನ್ನ ಒಡೆಯನನ್ನು ಮೈ ಮೇಲೆ ಮಲಗಿಸ್ಕೊಂಡು ಚಿತೆಯನ್ನು ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಆ ನನ್ನಿ ಸೇವಕ, ನೆಚ್ಚಿನ ಸೇವಕ, ಅವನೇನು ಮಾಡ್ತಾನೆ ಅಂತಂದ್ರೆ ಅಲ್ಲೇ ಕತ್ತಿಯನ್ನು ತೊಗೊಂಡ್ಬಿಟ್ಟು ತನ್ನ ತಲೆಯನ್ನು ಕತ್ತರಿಸ್ಕೊತಾನೆ. ಅವನ ಒಡೆಯನ ಚಿತೆಯ ಮುಂದೆಯೇ ತನ್ನ ತಲೆಯನ್ನು ಕತ್ತರಿಸ್ಕೊಂಡ್ಬಿಟ್ಟು ತನ್ನ ಪ್ರಾಣವನ್ನು ಆತ್ಮಾರ್ಪಣೆ ಮಾಡ್ಕೊಳ್ತಾನೆ. ಇದು ನೊಳಂಬರ ಕುರಿತಾಗಿ ಅವರ ಒಂದು ನೆನಪನ್ನು ಈಗಲೂ ಉಳಿಸ್ತಾ ಇರುವಂಥ ಕರ್ನಾಟಕದಲ್ಲಿರುವ ಬಹುಶಃ ಏಕೈಕ ಲಾಂಛನ ಇರಬಹುದು. ಇನ್ನು ವೀರಗಲ್ಲುಗಳ ಬಗ್ಗೆ ಕನ್ನಡಿಗರು ತುಂಬ ಹೆಮ್ಮೆ ಪಟ್ಕೋಬೇಕಾದ ಒಂದು ವಿಷಯ ಏನಂದರೆ, ಇಡೀ ಭಾರತದಲ್ಲಿ ಸಿಕ್ಕಿರುವಂತಹ ಸುಮಾರು 85% ವೀರಗಲ್ಲು ಸಿಕ್ಕಿರೋದು ಕನ್ನಡದ ರಾಜಮನೆತನಗಳು ಹಾಕ್ಸಿರುವಂಥ ವೀರಗಲ್ಲುಗಳೇ. ಅದರಲ್ಲಿ ಅನೇಕ ಪ್ರಭೇದದ ವೀರಗಲ್ಲುಗಳು ಕರ್ನಾಟಕದಲ್ಲಿ ಕಂಡುಬರುತ್ತೆ. ಅದರಲ್ಲಿ ಒಂದು ವೀರಗಲ್ಲಿನ ಪ್ರಭೇದವನ್ನು ಬಂದು ಕಿರುಗುಂಟೆ ವೀರಗಲ್ಲು ಅಂತ ಕರೀತಾರೆ. ಅದೊಂಥರ ವಿಶಿಷ್ಟವಾದ ವೀರಗಲ್ಲು. ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಒಂದು ವಿಶಿಷ್ಟವಾದ ಸ್ಥಳದಲ್ಲಿದ್ದೀವಿ. ಇದು ದಾವಣಗೆರೆಯ ಬಂದು ಹರಿಹರ ತಾಲೂಕಿನ ನಂದಿಗುಡಿ ಅನ್ನೋ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಒಂದು ವಿಶಿಷ್ಟವಾದ ಒಂದು ವೀರಗಲ್ಲಿದೆ. ಇನ್ನು ವೀರಗಲ್ಲುಗಳ ಬಗ್ಗೆ ಕನ್ನಡಿಗರು ತುಂಬ ಹೆಮ್ಮೆ ಪಟ್ಕೋಬೇಕಾದ ಒಂದು ವಿಷಯ ಏನಂದರೆ, ಇಡೀ ಭಾರತದಲ್ಲಿ ಸಿಕ್ಕಿರುವಂತಹ ಸುಮಾರು 85% ವೀರಗಲ್ಲು ಸಿಕ್ಕಿರೋದು ಕನ್ನಡದ ರಾಜಮನೆತನಗಳು ಹಾಕ್ಸಿರುವಂಥ ವೀರಗಲ್ಲುಗಳೇ. ಅದರಲ್ಲಿ ಅನೇಕ ಪ್ರಭೇದದ ವೀರಗಲ್ಲುಗಳು ಕರ್ನಾಟಕದಲ್ಲಿ ಕಂಡುಬರುತ್ತೆ. ಅದರಲ್ಲಿ ಒಂದು ವೀರಗಲ್ಲಿನ ಪ್ರಭೇದವನ್ನು ಬಂದು ಕಿರುಗುಂಟೆ ವೀರಗಲ್ಲು ಅಂತ ಕರೀತಾರೆ. ಅದೊಂಥರ ವಿಶಿಷ್ಟವಾದ ವೀರಗಲ್ಲು. ಈ ವೀರಗಲ್ಲಿನಲ್ಲಿ ಒಬ್ಬ ದಣಿ ಅಥವಾ ಒಬ್ಬ ನಾಯಕ ಮತ್ತು ಅವನ ಸಹಚರರ ಒಂದು ಸಂಬಂಧಗಳು ಯಾವ ರೀತಿ ಹಿಂದಿನ ಕಾಲದಲ್ಲಿ ಇರ್ತಿತ್ತು ಅನ್ನೋದನ್ನ ಬಿತ್ತಿರುವಂಥ ಒಂದು ವಿಶಿಷ್ಟವಾದ ವೀರಗಲ್ಲು. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ರವಿಕುಮಾರ್ ನವಲ್ಗುಂದ ಅವರು ನಿಮ್ಗೆ ಕೊಡಲಿದ್ದಾರೆ. ಬನ್ನಿ. ಎಲ್ಲರೂ ನಮಸ್ಕಾರ. ಇದೀಗ ತಾನೇ ನಮ್ಮ ಸ್ನೇಹಿತರು ಭುವನೇಶ್ವರ್ ಹೇಳಿದ ಹಾಗೆ ನಮ್ಮ ಕರ್ನಾಟಕದ ಅರಸು ಮನೆತಗಳು ಏನಿದ್ದಾವಲ್ಲ, ಅತಿ ಹೆಚ್ಚು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಶಾಸನಗಳನ್ನು ಮತ್ತು ವೀರಗಲ್ಲುಗಳನ್ನು ಹಾಕಿಸಿದವರು ನಾವೇ. ಅದೊಂದು ನಮ್ಮ ಕನ್ನಡಿಗರಾಗಿ ನಮಗೆ ಅದೊಂದು ಹೆಮ್ಮೆ ಕೂಡ ಅಷ್ಟೇ. ಬರೀ ಕೇವಲ ವೀರಗಲ್ಲುಗಳನ್ನು ಹಾಕ್ಸೋದಷ್ಟೇ ಅಲ್ಲ, ಅವು ಬಹಳ ವಿಶಿಷ್ಟವಾಗಿ ಹಾಕಿಸ್ತಕ್ಕಂತಹ ಒಂದು ಸಂಪ್ರದಾಯ ನಮ್ಮಲ್ಲಿತ್ತು. ವೀರಗಲ್ಲುಗಳಂದರೆ ಕಲಿತವನಿಗೆ ಶಾಸನವನ್ನು ಹಾಕಿಸ್ತಾ ಇದ್ದರು, ಕಲಿಯದವನಿಗೆ ಚಿತ್ರದ ರೂಪದಲ್ಲಿ ಅವುಗಳನ್ನು ತೋರಿಸ್ತಾ ಇದ್ದರು. ಬಹುಶಃ ವೀರನ ಶೌರ್ಯ ಮತ್ತು ಆ ಶೌರ್ಯವನ್ನು ನೋಡಿ ಯುವಕರು ಮತ್ತಷ್ಟು ಹೋರಾಡಲಿಕ್ಕೆ ಪ್ರೇರಣೆ ಆಗಲಿ ಅಂತೇಳ್ಬಿಟ್ಟು ಈ ಥರದ ಒಂದು ವ್ಯವಸ್ಥೆ ನಮ್ಮಲ್ಲಿ ಇತ್ತು. ಮತ್ತು ಅದರ ರಾಜನಿಗೂ ಕೂಡ ಲಾಭ. ಸಾಮಾನ್ಯವಾಗಿ ಕನ್ನಡಿಗರು ಮೊದಲೇ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಅನ್ನುವ ಬಾದಾಮಿ ಶಾಸನದ ಥರ ಇಲ್ಲಿ ಜನ ಹೆಚ್ಚು ಕಲಿಗಳೇ ಆಗಿದ್ದರು. ಆದ್ದರಿಂದಲೇ ಇಡೀ ಭಾರತವನ್ನು ಆಳಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಕಾಲಕ್ಕೆ ಭಾರತ ಅಂದ್ರೆ ಅದು ಕನ್ನಡ ರಾಜ್ಯದಿಂದ ಏನು ಹೊರತಾಗಿರಲಿಲ್ಲ. ನಮ್ಮ ಕನ್ನಡ ಅರಸರು ಸಾಕಷ್ಟು ವೀರಗಲ್ಲುಗಳನ್ನು ಹಾಕಿಸಿದ್ದಾರೆ. ಅದರಲ್ಲಿ ಒಂದು ಪ್ರಭೇದ ಏನಪ್ಪ ಅಂತಂತಂದರೆ ಕೀಳುಗುಂಟೆ ಅಂತಕ್ಕಂಥದ್ದು. ಆ ವೀರಗಲ್ಲಿನಲ್ಲಿ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಭೇದ. ಕರ್ನಾಟಕದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಕೀಳುಗುಂಟೆ ವೀರಗಲ್ಲುಗಳು ನಮಗೆ ಲಭ್ಯವಿವೆ. ಅದರಲ್ಲಿ 3 ಕೀಳುಗುಂಟೆ ಒಂದು ಶಾಸನಗಳು ನಮ್ಮ ಈ ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ನಂದಿಗುಡಿ ಗ್ರಾಮದಲ್ಲಿ ನಾವು ಇವುಗಳನ್ನು ಕಾಣಬಹುದು. ಇವೆಲ್ಲ ರಾಷ್ಟ್ರಕೂಟ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ಸದ್ಯ ಇಲ್ಲಿರ್ತಕ್ಕಂಥ ಕೀಳುಗುಂಟೆ ಈಗ ಒಂದು 3 ವರ್ಷದ ಕೆಳಗೆ, 3-4 ವರ್ಷದ ಕೆಳಗೆ ತುಮಕೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಹಾಗೂ ನನ್ನ ಗುರುಗಳು ಕೂಡ ಆಗಿರ್ತಕ್ಕಂತಹ ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿಯವರು ಈ ಒಂದು ಕೀಳುಗುಂಟೆ ಶಾಸನವನ್ನು ಪತ್ತೆ ಹಚ್ತಾರೆ. ಅದು ತುಂಬ ಹೆಮ್ಮೆಯ ವಿಷಯವೂ ಕೂಡ ನನಗೆ. ಮತ್ತು ಅದು ಸಾಕಷ್ಟು ವರದಿನೂ ಆಯಿತು, ಪಬ್ಲಿಷ್ ಆಯಿತು, ತುಂಬ ಒಳ್ಳೆಯ ಚಂದದ ಸುದ್ದಿನೂ ಆಯಿತು. ಈಗ ಬನ್ನಿ ನಾವು ಈಗ ಆ ಒಂದು ಕೀಳುಗುಂಟೆ ವೀರಗಲ್ಲುಗಳನ್ನು ನಾವು ಇಲ್ಲಿ ನಂದಿಗುಡಿಯಲ್ಲಿ ನೋಡೋಣ. ಈ ಜಾಗ ನೋಡಿ ನಮ್ಮ ವೀರಗಲ್ಲುಗಳ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ. ಕನ್ನಡಿಗರು ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಂಡು ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇನ್ನು ಈ ಸ್ಥಳೀಯ ಅಂದರೆ ಈ ಒಂದು ಹರಿಹರ ತಾಲೂಕಿನ ಜನತೆಗೆ ನನ್ನೊಂದು ಮನವಿ ಏನಂದರೆ, ಈ ಒಬ್ಬ ವೀರ ಬರೀ ಈ ಜಾಗಕ್ಕೆ ಮಾತ್ರ ಸೀಮಿತ ಅಲ್ಲ. ಇದು ಆ್ಯಕ್ಚುಲಿ ಏನಂದರೆ, ಈ ವೀರನ ಹೆಸರುಗಳನ್ನು ನಾವು ಆ್ಯಕ್ಚುಲಿ ನಮ್ಮ ಬೀದಿಗಳಿಗೆ ಇಡುವಂಥದ್ದು ಒಂದು ಪ್ರಕ್ರಿಯೆ ಕೂಡ ನಮ್ಮಲ್ಲಿ ಆರಂಭ ಆಗಬೇಕು. ಯಾಕೆಂದರೆ ಇವರೆಲ್ಲ ಎಷ್ಟೋ ಒಂದು ಕೊಡುಗೆಗಳನ್ನು ನಮ್ಮ ಹಿಂದಿನ ತಲೆಮಾರಿಗೆ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಇರುವಂತಹ ಏನು ನಿದರ್ಶನಗಳನ್ನ
ಈಗಲೂ ಉಳ್ಳಂತಹ ಏನೇನು ಸ್ಮಾರಕಗಳು ಅಥವಾ ಅವ್ರದ್ದೊಂದು ಏನೇನು ಅವರು ಉಳಿಸೋಗಿರೋಂತಹ ಒಂದು ವೀರ್ಗಳಿರ್ಬೋದು ಅಥವಾ ಶಾಸನಗಳಿರ್ಬೋದು ಅದೆಲ್ಲರೂ ಕನ್ನಡಿಗರ ಆಸ್ತಿಯಾಗಿರುತ್ತೆ. ಆ ಆಸ್ತಿಯನ್ನು ಸರಿಯಾದ ರೀತಿ ನಾವು ಜೋಪಾನ ಮಾಡಿ ಮುಂದಿನ ತಲೆಮಾರಿಗೂ ಕೂಡ ಬಿಟ್ಟು ಹೋಗಬೇಕಾದ್ರೆ ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಸ್ಥಳೀಯರು ಬಂದು ಈ ಒಂದು ವೀರ್ಗಳನ್ನ ಸರಿಯಾದ ಸ್ಥಳದಲ್ಲಿ ಇಟ್ಟು ಒಂದು ಸ್ವಲ್ಪ ಸಂರಕ್ಷಣೆ ಮಾಡಿ ಅಂತ ಕೂಡ ನಾನು ಕೇಳ್ತಾ ಇದ್ದೀನಿ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ. ಕೀಳುಗುಂಟೆ ಅಂತಕ್ಕಂತಹ ಒಂದು ಶಾಸನ ಇದೆಯಲ್ಲ, ನಮ್ಮ ಕರ್ನಾಟಕ ಒಂದು ವೀರಗಲ್ಲಿನ ಪರಂಪರೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಈ ಭಾಗದಲ್ಲಿ ಈಗ ನಾವು ನಂದಿಗುಡಿಯಲ್ಲಿ ನೋಡ್ತಕ್ಕಂಥದ್ದು ರಾಷ್ಟ್ರಕೂಟರ ಕಾಲಾವಧಿಗೆ ಸೇರ್ತಕ್ಕಂಥ ಕೀಳುಗುಂಟೆ ನಾವು ಗಮನಿಸಬಹುದು. ಕೀಳುಗುಂಟೆ ಅಂತಂದರೆ ಕೀಳಂತಂತಂದರೆ ಕೆಳಗೆ, ಗುಂಟೆ ಅಂತಂದರೆ ಬಗ್ಗುವುದು ಅಥವಾ ಕೂರುವುದು ಅಥವಾ ಮಲಗುವುದು, ಈ ಥರ ಒಂದು ಅರ್ಥಗಳನ್ನು ನಾವು ನಿಘಂಟಿನಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಅರ್ಥ ಇಷ್ಟೇ, ಒಬ್ಬ ರಾಜ ಅಥವಾ ಒಡೆಯ ತೀರ್ಕೊಂಡಾಗ, ಸತ್ತಾಗ ಅವನ ನೆಚ್ಚಿನ ಸೇವಕ ತನ್ನ ಒಡೆಯನ ಸಾವಿನ ದುಃಖವನ್ನು ತಾಳಲಾರದೆ ಅಥವಾ ತನ್ನ ಒಡೆಯನನ್ನು ಬಿಟ್ಟು ಇರಲಿಕ್ಕೆ ಆಗದೆ ಅವನೂ ಕೂಡ ಜೀವಂತವಾಗಿ ಒಡೆಯನ ಶವದ ಜೊತೆಗೆ ಅವನ ಮೈ ಮೇಲೆ ಒಡೆಯನ ಶವವನ್ನು ಹಾಕ್ಕೊಂಡ್ಬಿಟ್ಟು ಜೀವಂತವಾಗಿ ಚಿತೆಯನ್ನು ಪ್ರವೇಶ ಮಾಡತಕ್ಕಂಥದ್ದೇ ಕೀಳುಗುಂಟಿಯಾಗಿದೆ. ಇದರಲ್ಲಿ ಒಂದು ಎರಡು ಪ್ರಕಾರಗಳನ್ನು ನಾವು ನೋಡಬಹುದು. ಮೊದಲನೇ ಪ್ರಕಾರ ಏನಪ್ಪ ಅಂದ್ರೆ ದೊಡ್ಡ ಹುಂಡಿಯ ಅಗರಯ್ಯನ ಶಾಸನ. ಅಲ್ಲಿ ವೀರ ತನ್ನ ಒಡೆಯ ಸತ್ತಿದ್ದಕ್ಕಾಗಿ ಜೀವಂತ ಮಲಗಿ ತನ್ನ ಒಡೆಯನನ್ನು ಮೈ ಮೇಲೆ ಮಲಗಿಸ್ಕೊಂಡು ಚಿತೆಯನ್ನು ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಸ್ವಲ್ಪ ಒಂದಷ್ಟು ಬದಲಾವಣೆ ಇದೆ. ಇಲ್ಲೇನಪ್ಪ ಅಂತಂದ್ರೆ ತನ್ನ ಒಡೆಯ ಚಿತೆಯಲ್ಲಿ ಮಲಗಿದಾಗ ಅವನ ಒಡೆಯ ಚಿತೆಯಲ್ಲಿ ಇಲ್ಲಿ ಮಲ್ಕೊಂಡಿದ್ದಾನೆ. ಇಲ್ಲಿ ನೋಡಿ ಅವನ ಕೈ, ಆ ಒಡೆಯ ಸತ್ತಿದ್ದಾನೆ, ಅವನ ಕೈ ಶಕ್ತಿಹೀನವಾಗಿ ಬಿದ್ದಿದೆ. ಇವೆಲ್ಲ ಕಟ್ಟಿಗೆಯ ಒಟ್ಟಿಲುಗಳು. ಇದು ಚಿತೆಯ ಒಂದು ಕಂಬ. ಇಲ್ಲಿ ನಿಮಗೆ ಕಾಣಿಸ್ತಾವಲ್ಲ, ಇದು ಉರಿಯ ಕೆನ್ನಾಲಿಗೆ ಈಗ ಉರಿತಾ ಇರಬೇಕಾದಾಗ, ಅವನ ಒಡೆಯ ಸತ್ತು ಚಿತೆ ಉರಿತಾ ಇರಬೇಕಾದಾಗ ಆ ನನ್ನಿ ಸೇವಕ, ನೆಚ್ಚಿನ ಸೇವಕ ಅವನೇನು ಮಾಡ್ತಾನೆ ಅಂತಂದ್ರೆ ಅಲ್ಲೇ ಕತ್ತಿಯನ್ನು ತೊಗೊಂಡ್ಬಿಟ್ಟು ತನ್ನ ತಲೆಯನ್ನು ಕತ್ತರಿಸ್ಕೊತಾನೆ. ಅವನ ಒಡೆಯನ ಚಿತೆಯ ಮುಂದೆಯೇ ತನ್ನ ತಲೆಯನ್ನು ಕತ್ತರಿಸ್ಕೊಂಡ್ಬಿಟ್ಟು ತನ್ನ ಪ್ರಾಣವನ್ನು ಆತ್ಮಾರ್ಪಣೆ ಮಾಡ್ಕೊಳ್ತಾನೆ. ಇದೊಂದು ರೀತಿಯ ಕೀಳುಗುಂಟೆಯ ಒಂದು ವಿಶೇಷತೆ ಅಂತ ನಾವು ಹೇಳಬಹುದು. ನಂತರ ಹೀಗೆ ಸತ್ತಿರ್ತಕ್ಕಂತಹ ಆ ವೀರನನ್ನು ಅಪ್ಸರೆಯರು ಆಕಾಶ ಮಾರ್ಗವಾಗಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾರೆ. ನಂತರ ಅದು ಸ್ವರ್ಗದ ಕಲ್ಪನೆ. ಮಧ್ಯಕ್ಕೆ ವೀರ ಕೂತ್ಕೊಂಡಿದ್ದಾನೆ. ಅವನ ಅಕ್ಕಪಕ್ಕ ಚಾಮರಧಾರಿಣಿಯನ್ನು ನಾವು ನೋಡಬಹುದು. ವೀರ ಮರಣ ಹೊಂದಿರತಕ್ಕಂಥ ಎಲ್ಲರಿಗೂ ಕೂಡ ಸ್ವರ್ಗ ಸಿಗತ್ತೆ ಅಂತಕ್ಕಂಥ ಒಂದು ಭಾವ ನಾವಿಲ್ಲಿ ನೋಡ್ಬೋದು. ಇದೇ ರೀತಿಯ ಎರಡು ಕೀಳುಗುಂಟೆಗಳು ಇದೇ ನಂದಿಗುಡಿಯ ಮಠದ ಆವರಣದಲ್ಲಿದೆ. ಬನ್ನಿ ಅವುಗಳನ್ನು ನಾವು ನೋಡ್ಕೊಂಡು ಬರೋಣ. ಸ್ನೇಹಿತರೆ, ನಂದಿಗುಡಿಯ ಬಸವಣ್ಣನ ದೇವಸ್ಥಾನದಲ್ಲಿ ನಾವು ಆ ಭಾಗದಲ್ಲಿ ಒಂದು ಕೀಳುಗುಂಟೆ ನೋಡಿದ್ವಿ. ಅಲ್ಲಿ ಶಾಸನ ರಹಿತವಾಗಿರ್ತಕ್ಕಂಥ ಕೀಳುಗುಂಟೆಯನ್ನು ನಾವು ನೋಡಿದ್ವಿ. ಆದರೆ ಇಲ್ಲಿ ಶಾಸನ ಸಹಿತವಾಗಿರ್ತಕ್ಕಂಥ ಕೀಳುಗುಂಟೆಗಳು ಎರಡು ಇದ್ದಾವೆ. ಇಲ್ಲೂ ಕೂಡ ವೀರನ ಒಂದು ಚಿತ್ರ ಇಲ್ಲಿ ನೋಡಬಹುದು ನಾವು. ಆದರೆ ದುರಾದೃಷ್ಟವಶಾತ್ ಆ ಎಲ್ಲ ಶಿಲ್ಪ ನಮಗೆ ಒಡೆದು ಹೋಗಿಬಿಟ್ಟಿದೆ, ಕಾಲಗರ್ಭ ಸೇರಿಬಿಟ್ಟಿದೆ. ಇಲ್ಲಿ ಕೂಡ ಇಲ್ಲಿ ವೀರ ತನ್ನ ಒಂದು ಒಡೆಯನಿಗಾಗಿ ಆತ್ಮಾರ್ಪಣೆ ಮಾಡ್ಕೊಳ್ತಾ ಇದ್ದಾನೆ. ಅದರ ಮೇಲಿನ ಪ್ಯಾನಲ್ಲು ಅಪ್ಸರೆಯರು ಅವನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಮೇಲಿನ ಪ್ಯಾನಲ್ಲು ಇಲ್ಲಿ ಸ್ವರ್ಗದಲ್ಲಿ ವೀರ ಆಸೀನರಾಗಿರ್ತಾನೆ. ಹಾಗೆಯೇ ಇನ್ನೊಂದು ಇಲ್ಲಿ ಕೀಳುಗುಂಟೆಯನ್ನು ನಾವು ಕಾಣಬಹುದು. ಇದೂ ಕೂಡ ಕೆಳಗಿನ ಒಂದು ಪ್ಯಾನಲ್ ಏನಿದೆಯಲ್ಲ, ಕೆಳಗಿನ ಪಟ್ಟಿಕೆ ಒಡೆದು ಹೋಗಿದೆ. ಆಮೇಲೆ ಮಧ್ಯದ ಪಟ್ಟಿಕೆ ಸ್ವರ್ಗಕ್ಕೆ ಅಪ್ಸರೆಯರು ಆ ವೀರನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವನು ಸ್ವರ್ಗದಲ್ಲಿ ಸುಖಾಸೀನ ಭಂಗಿಯಲ್ಲಿ ಕುತ್ಕೊಂಡಿದ್ದಾನೆ. ವೀರನಿಗೆ ಉನ್ನತ ಪಟ್ಟ ಅನ್ನೋದಕ್ಕೆ ಇಲ್ಲಿ ಅವನು ಕುಳಿತುಕೊಂಡಿರ್ತಕ್ಕಂಥ ಭಂಗಿಯನ್ನು ನೋಡ್ಬೋದು. ಒಬ್ಬ ವೀರನಿಗೆ ಸ್ವರ್ಗದಲ್ಲೂ ಕೂಡ ರಾಜ ಮರ್ಯಾದೆ ಇರ್ತದ ಅನ್ನೋದನ್ನು ನಾವಿಲ್ಲಿ ಗಮನಿಸುವುದು. ಈ ವೀರ ನೋಡ್ರಿ ರಾಜನ ಭಂಗಿಯಲ್ಲೇ ಕುತ್ಕೊಂಡಿದ್ದಾನೆ. ಇದು ಕೀಳುಗುಂಟೆ ಅನ್ನೋದಕ್ಕೆ ಇಲ್ಲಿ ಶಾಸನದಲ್ಲಿ ಬರೆಯಲಾಗಿದೆ. ಸ್ನೇಹಿತರೆ, ಕರ್ನಾಟಕವನ್ನು ಆಡಳಿತ ಮಾಡಿದ್ದ ಸಾಕಷ್ಟು ಸಾಮ್ರಾಜ್ಯಗಳ ಬಗ್ಗೆ ನಿಮಗೆ ತಿಳಿದೇ ಇರುತ್ತೆ. ಉದಾಹರಣೆಗೆ ಬನವಾಸಿಯ ಕದಂಬರಿ ಇರ್ಬೋದು,
ಬಾದಾಮಿಯ ಚಾಲುಕ್ಯರಿರ್ಬೋದು, ಮಾನ್ಯಕೇಟದ ರಾಷ್ಟ್ರಕೂಟರಿರ್ಬೋದು, ಕಲ್ಯಾಣದ ಚಾಲುಕ್ಯರಿರ್ಬೋದು, ದೇವಗಿರಿಯ ಸೆವಣರಿರ್ಬೋದು, ದ್ವಾರ ಸಮುದ್ರದ ಹೊಯ್ಸಳರಿರ್ಬೋದು, ವಿಜಯನಗರದ ಕರ್ನಾಟಕ ಸಾಮ್ರಾಜ್ಯ ಇರ್ಬೋದು. ಹೀಗೆ ಸಾಕಷ್ಟು ಸಾಮ್ರಾಜ್ಯಗಳ ಬಗ್ಗೆ ನೋಡಿರ್ತೀವಿ. ಆದರೆ ಈ ಒಂದು ಸಾಮ್ರಾಜ್ಯಗಳಿಗೆಲ್ಲರಿಗೂ ಪೂರಕವಾಗಿ ಕೆಲಸ ಮಾಡ್ತಿದ್ದಂಥ ಸಾಕಷ್ಟು ಸಣ್ಣ ರಾಜಮನೆತನಗಳು ಇರ್ತಾ ಇದ್ವು. ಉದಾಹರಣೆಗೆ ನೊಳಂಬರು. ಈ ನೊಳಂಬರು ಬಂದು ನಮ್ಮ ಒಂದು ದಕ್ಷಿಣ ಕರ್ನಾಟಕದ ಪ್ರಾಂತ್ಯವನ್ನು ಸಾಕಷ್ಟು ಭಾಗ ಆಡಳಿತ ಮಾಡಿದ್ದು. ಮತ್ತು ಕರ್ನಾಟಕದಲ್ಲೂ ಅದರಲ್ಲೂ ವಿಶೇಷವಾಗಿ ನಮ್ಮ ಗಂಗರು ಅಂತ ನಾವೇನು ಕರಿತೀವೋ, ತಲಕಾಡಿನ ಗಂಗರ ನಡುವೆ ಸಾಕಷ್ಟು ಕಾದಾಟಗಳನ್ನ ಮಾಡಿದ್ರ ಬಗ್ಗೆನೂ ಕೂಡ ಇತಿಹಾಸದಲ್ಲಿ ದಾಖಲಾಗಿದೆ. ಇನ್ನು ರಾಷ್ಟ್ರಕೂಟರ ಕಾಲಕ್ಕೇನಾದ್ರು ನೀವು ಹೋದರೆ, ರಾಷ್ಟ್ರಕೂಟರು ಮತ್ತು ಗಂಗರು ಒಂದು ಅಲೆಯಾಗಿ, ಅಂದರೆ ಇಬ್ಬರು ಸೇರಿ ಚೋಳರ ಮೇಲೆ ಯುದ್ಧ ಮಾಡಬೇಕಂದಾಗ ಇದೇ ನೊಳಂಬರು ಬಂದು ಚೋಳರ ಪರವಾಗಿ ಯುದ್ಧ ಮಾಡಿರ್ತಾರೆ. ಹೀಗೆ ನೊಳಂಬರು ಬಂದು ಕೂಡ ಕರ್ನಾಟಕದ ಭಾಗವನ್ನು ಆಡಳಿತ ಮಾಡೋ ಜೊತೆಗೆ ಬಂದು ರಾಜಕೀಯವಾಗಿ ಇವರು ಕೂಡ ಬಂದು ಸಾಕಷ್ಟು ಕರ್ನಾಟಕದ ಹಿಂದಿನ ರಾಜಕೀಯದಲ್ಲಿ ಪ್ರಭಾವನ ಬೀರಿರ್ತಾರೆ. ಇಂಥ ಒಂದು ನೊಳಂಬರು ಮುಂದಿನ ದಿನಗಳಲ್ಲಿ, ಅಂದರೆ ಸುಮಾರು 12-13ನೇ ಶತಮಾನಗಳ ನಂತರ ನಾವೇನಾದರೂ ಅವ್ರು ನೋಡಿದ್ರೆ ಕರ್ನಾಟಕದ ರಾಜಕೀಯದಲ್ಲಿ ಇಲ್ಲದೆ ಹೋಗ್ತಾರೆ. ಅಂದರೆ ಕರ್ನಾಟಕದ ರಾಜಕೀಯದಲ್ಲಿ ಅವರು ಕಣ್ಮರೆ ಆಗ್ತಾರೆ. ಸೊ ಹೀಗೆ ಕಣ್ಮರೆ ಆಗುವ ಮುಂಚೆ ಅವರು ಎಲ್ಲಿ ಕೊನೆಯನ್ನು ಕಂಡು ಅನ್ನೋದು ನಾವು ನೋಡೋದಾದರೆ, ಈ ನೊಳಂಬರು ಇವತ್ತಿನ ಒಂದು ಹರಿಹರ ಮತ್ತು ಚಿತ್ರದುರ್ಗ ಈ ಭಾಗವನ್ನು ಕೂಡ ಮುಂದಿನ ದಿನಗಳಲ್ಲಿ ಆಡಳಿತ ಮಾಡಿದ್ದು ಕೂಡ ನಿದರ್ಶನ ಸಿಗುತ್ತೆ. ಹಾಗಾಗಿ ಅವರ ಒಂದು ನೆನಪಿನಾರ್ಥವಾಗಿ ಈ ಒಂದು ನಂದಿಗುಡಿ ಅಂತ ಏನು ಗ್ರಾಮ ಇದೆ, ಈ ಗ್ರಾಮದಲ್ಲಿ ಬಂದು ನೊಳಂಬರ ಒಂದು ಲಾಂಛನವನ್ನು ಕೂಡ ಮಾಡಿದ್ದಾರೆ. ಅದೇ ನನ್ನ ಹಿಂದೆ ಇರುವಂಥ ನೊಳಂಬರ ಲಾಂಛನ. ಬನ್ನಿ ನಿಮಗೆ ಆ ಲಾಂಛನವನ್ನು ತೋರಿಸ್ತೀನಿ. ಇದು ನೊಳಂಬರ ಕುರಿತಾಗಿ ಅವರ ಒಂದು ನೆನಪನ್ನು ಈಗಲೂ ಉಳಿಸ್ತಾ ಇರುವಂಥ ಕರ್ನಾಟಕದಲ್ಲಿರುವ ಬಹುಶಃ ಏಕೈಕ ಲಾಂಛನ ಇರಬಹುದು. ಸೊ ಇತಿಹಾಸವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಬಂದು ಇಲ್ಲಿನ ಸ್ಥಳೀಯರೆಲ್ಲ ಸೇರಿ, ಅಥವಾ ಇಲ್ಲಿರೋ ಒಂದು ಮಠ ಯಾವುದಿದೆ ಆ ಮಠದವರು ಸೇರಿ ಈ ಒಂದು ಲಾಂಛನವನ್ನು ಇವತ್ತಿಗೂ ಕೆತ್ತಿ ಈ ರೀತಿ ಉಳಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾವೆಲ್ಲರೂ ಧನ್ಯವಾದಗಳನ್ನ ಹೇಳಲೇಬೇಕಾಗತ್ತೆ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ. ಕನ್ನಡದ ಕ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು, ಮುಂದೆ ಸಾತವಾಹನರು, ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೋರ ಸಮುದ್ರದ ಹೊಯ್ಸಳರು, ವಿಜಯನಗರದ ಕರ್ನಾಟರು, ಮೈಸೂರಿನ ಒಡೆಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ